ಅಪರೂಪಕ್ಕೆ ಮೈಕ್ ನಾನ್ ನೋಡಿದ್ದೆ ನೀವು ನರಸಿಂಹದಾಸರೊಟ್ಟಿಗೆ ಚಂಡೆ ಬಾರಿಸುವಾಗ ನಿಮ್ಮ ಅಭಿಮಾನಿ ನಾನು. ಯಾರು ನರಸಿಂಹದಾಸರ ಪದ್ಯ ಹೇಳುತ್ತಿರುವಾಗ ನಿಮ್ ಚಂಡಿ ಹತ್ರ ಬಂದು ಕೂಕಂಡ ಅಭಿಮಾನಿ ನಾದ್ ಕಾರಣ ಕಿರ್ಮಂಜೇಶ್ವರ ಕಿರ್ಮೇಶ್ವರದಲ್ಲಿ 9:30 ರಂಗಸ್ಥಳ. 1 ಗಂಟೆ ತನಕ ನಾನು, ನಂತರ 1 ಗಂಟೆಯಿಂದ 2:15 ತನಕ ಗಜಾನನ ಭಂಡಾರಿ ಗುಣವಂತೆ. 2:15 ಮತ್ತೆ ಹೋಗ್ಲೇಬೇಕು ನಾನು. ನೀವೇ ಹೋಗುದು? ಚಂಡೆ ಹೆಸರು ರಾಮಕೃಷ್ಣ ಮಂದಟ್ಟಿ ಒಬ್ಬರೇ. ಘನ ಪ್ರಚಂಡ ಪವನ ಶ್ರೀ ವಿಘ್ನೇಶ್ವರ ಪಾತು ಮಾಂ. ಅದು ನರಸಿಂಹದಾಸರು ಹೇಳ್ತಿದ್ರು. ಅವರಿಗೆ ಲವಕುಶ ಕಾಳಗದ ಸೀತೆ ಪದ್ಯಕ್ಕೂ ನಾನ್ ಚಂಡೆ ಬರ್ಸ್ಕೊಡಿ ಮರಮಂದಿರ ನರಸಿಂಹ. ಮೊದ್ಲೇ ತುಂಬುದಿಲ್ಲ ಅದೇ ವಿಷಯ. ಅದು ಬೇಡವೈ ಸುತರೀರ ಮೃಗಬೇಟೆ ಎಂಬುದು. ಕೇಳಿರಯ್ಯ. ಆ ಚಂಡಿಗೂ ಮಾಬು ಶೆಟ್ಟರ್ ಸೀತೆ, ಲವಕುಶರಿಗೂ ಪದ್ಯ, ಇದು ಸೀತೆ ಪದ್ಯಕ್ಕೂ ಚಂಡೆ ಬರ್ಸ್ಬೇಕು. ಬಾರ್ಸ್ಕಂದ್ರೆ ಚಂಡೆ ಮೊದ್ಲೇ ಸಾಕಾಗಿದೆ ಇದಕ್ಕೆ. ಅದೇ ಮೈಕ್ ಇಲ್ಲ, ಮೈಕ್ ಇಲ್ಲ. ಅಪರೂಪಕ್ಕೆ ಮೈಕ್. ನಾನ್ ನೋಡಿದ್ದೆ ನೀವು ನರಸಿಂಹದಾಸರೊಟ್ಟಿಗೆ ಚಂಡೆ ಬಾರಿಸುವಾಗ ನಿಮ್ಮ ಅಭಿಮಾನಿ ನಾನು. ಯಾರು ನರಸಿಂಹದಾಸರ ಪದ್ಯ ಹೇಳುತ್ತಿರುವಾಗ ನಿಮ್ ಚಂಡಿ ಹತ್ರ ಬಂದು ಕೂಕಂಡ ಅಭಿಮಾನಿ ನಾದ್ ಕಾರಣ ಕಿರ್ಮೇಶ್ವರದಲ್ಲಿ. ನಾನು ಕಳಸಲ್ಲಿ ಏನೋ ಒಂದ್ಸಲಿ ಹೇಳಿದೆ. ಆಗಳಿಗೆ ಮೈರ್ ಸಣ್ಣ ಮಾಣಿ, ನಾವು ಆಗಳಿಗೆ ಚಡ್ಡಿ ಹಾಕೊಂಡ್ ಮಾಣಕಟ್ಟೆ ಮ್ಯಾದಲ್ಲೂ 3 ವರ್ಷ ಚಡ್ಡಿ ಹಾಕೊಂಡ್ ಚಂಡೆ ಬರ್ತಾವ. ಯಾಕಂದ್ರೆ ಪಂಜಿ ತಕಂಕು ದುಡ್ಡಿಲ್ಲ. ಆದ್ರೆ ಅದು ಒಂದು ಸುವರ್ಣ ಯೋಗವೇ. ಯಾಕೆಂದ್ರೆ ನರಸಿಂಹದಾಸ್ ಅಂತ ಒಂದು ಭಾಗವತರೊಟ್ಟಿಗೆ ಕೆಲಸ ಮಾಡೋದಂದ್ರೆ ಗತಿ ಅದು ಮತ್ತೂ ದೊಡ್ಡ ಗ್ರೇಡೆ. ಅದು ಅದೇ ಅಲ್ಲಿ ಒಂದು ಅದ್ಭುತ ಅಂದ್ರೆ ನರಸಿಂಹದಾಸರದ್ದು ಗಜಮುಖದವಾಗಿ ಜಂಪೆ 1ನೇ ಕಾಲದಲ್ಲಿ ಹೇಳುದು ಅವರು ವಿಶೇಷ. ಅಂದ್ರೆ ನುಡಿತದ ಬಗ್ಗೆ ಅವ್ರಿಗೆ ಹೇಳಿ ಕೊಡುವ ಇದಿಲ್ಲ, ಗೊತ್ತಿಲ್ಲ. ಅವ್ರೊಟ್ಟಿಗೆ ನಾವು ಚಂಡೆ ಬಾರಿಸಿತ್ತು 3 ವರ್ಷ. ಯಾವ್ದೆಲ್ಲ ಸೀಕ್ರೆಟ್ ಉಂಟು ಯಕ್ಷಗಾನದಲ್ಲಿ, ಏನೆಲ್ಲ ಮಾಡ್ಬಹುದು ಅಲ್ಲಿ ನೀವು ಅಭ್ಯಾಸ ಆಯ್ತು. ನಮ್ಗೆ ದಾರೇಶ್ವರ ಭಾಗವತರ ಹಂಗೆ ಹೇಳು, ಮರ ನೀ ಭಯಂಕರ ಮರ ನೀನು. ಕೆಲವುದೆಲ್ಲ ವಿಷಯ ಅವರೆಲ್ಲ ಅವ್ರು ಹೇಳಿದ್ರು ಕೂಡ ನಾವು ಚಂಡೆ ಬಾರಿಸಿ ಆಯ್ತು. ಅಂದ್ರೆ ದಾರೇಶ್ವರಿ ಬಾರಿಸೋದು ಬೇರೆ, ನಾವ್ರಿಗೆ ಬಾರಿಸೋದು ಬೇರೆ. ಈ ನೌಡ್ರಿಗೆ ಆ ಪದ್ಯದ ಧ್ವನಿ ಅರ್ಥ ನಿಮ್ಗೆ ಅರ್ಥ ಆಯ್ತು. ಅದೇ ಮೇನ್ ಭಾಗವತರು ಮೊದ್ಲೆಗಾರರು ಚಂಡೆಗಾರರ ಹೊಂದಾಣಿಕೆ ಒಂದು, ಮತ್ತೆ ಭಾಗವತನ ಧ್ವನಿ ಅರ್ಥ ಗೊತ್ತಿರ್ಬೇಕು. ಅವನ ಹೋಗುವ ರೀತಿ ಚಂಡಮಲ್ಲರಿಗೆ ಗೊತ್ತಿದ್ರು ಮಾತ್ರ ಸಕ್ಸಸ್ಫುಲ್ ಆಟ. ಒಂದ್ ದಿವಸ ವಾರಣವದನ ಒಂದು ನಿಮ್ಮ ತಾಳ್ಮತ್ಲೆಯಲ್ಲಿ ಒಂದ್ ದಿವಸ ನೀವು ಹೇಳದಲ್ಲಿ ಗಾನ ವೈದ್ಯಕ್ಕೆ ಹೇಳ್ದಲ್ಲಿ ನಾ ಅತ್ಲೆ ಕಟ್ಕೊಂಡ್ ಚಂಡೆ ಬರ್ತಾ ಇದ್ದೆ. ಒಬ್ರು ತಂಕಿನ ಚಂಡೆಗಾರ ಒಬ್ರು ಬಾಯಲ್ಲಿ ಅತ್ಲೆ ಕಣ್ಕೊಂಡ್ ಪದ್ಯ ಹೇಳ್ತೀರಿ, ಮಾತ್ರ ನೀವು ಬಲ್ದ ಬದಿ ಕಣ್ಕೊಂಡ್ ಚಂಡೆ ಬಾರಿಸ್ತೀರಿ. ಅಡಿ ಹ್ಯಾಂಗ ಬಾಯಿಗೂ ಚಂಡೆ ಪೆಟ್ಟಿಗೂ ಕರೆಕ್ಟ್ ಇತ್ತಲ್ಲ, ಮಾತ್ರ ಅದೇ ಹ್ಯಾಂಗೆ ಅವ್ರು ಮೈರ್ ಅಂತ ಹೇಳ್ತಾರ ನಮ್ಗ್ ಗೊತ್ತಿತ್ತು. ನಾನ್ ಎಂತ ಬಾರಿಸ್ತೇನೆ ಹೇಳಿ ಅವ್ರಿಗೆ ಗೊತ್ತಾಗ್ತದೆ. ನೌಡರದ ವ್ಯವಸ್ಥೆಗಳು ಅದ ಕಾರಣ ಏನಕ್ಕೆ ಅಂದ್ರೆ ನೌಡರ ಮನೋಭಿಪ್ರಾಯಗಳು, ಅವರ ಪ್ರತಿದಿನದ ಯಕ್ಷಗಾನ ಪದ್ಯದ ಅಭಿಪ್ರಾಯಗಳು ಹೀಗೆ ಇರುತ್ತಂತ ನಿಮ್ಗೆ ಗೊತ್ತೈತಿ. ಇವತ್ತಿನ ಪ್ರೋಗ್ರೆಸ್ ಏನಂತ ನಿಮ್ಗೆ ಚಂಡೆ ಬಂದ್ಗತಿ ಗೊತ್ತಾಗತ್ತೆ. ಇವತ್ತು ಭಾಗವತರು ಇಷ್ಟು ಸ್ಟ್ರಾಂಗ್ ಇದ್ದಾರೆ, ಇಷ್ಟು ಪದ್ಯ ಹೇಳಿ ಹೇಳ್ತಾರೆ, ಅಥವಾ ಇಷ್ಟು ಶ್ರುತಿ ಹಾಕಿ ಹಾಕ್ತಾರೆ ಅನ್ನುವಂತ ಅವರ ಅಂತರಂಗ ನಿಮ್ಗೆ ಗೊತ್ತಿರುತ್ತೆ. ಇದು ಗೊತ್ತಿರ್ಬೇಕು ಪ್ರತಿಯೊಬ್ಬ ಚಂಡೆ ಭಾಗವತ. ಅವರು ಬಂದ್ರು ಕೂಡ ಅವ್ರ ಸ್ವರ ಕಂಡು ಗೊತ್ತಾರ ಕಂಪೇರ್ಡ್ ಇರ್ತದೆ. ಈಗಿನ ಹಾರ್ಮೋನಿ ಪೆಟ್ಟಿಗೆಯಲ್ಲಿ ಅದೇ ಸ್ವರ ಇಲ್ಲಿಯ ಒಳಕೈ ಬೆಳೆ 3 ಕೈ ತೆಗ್ದತ್ತ ಬೆಳಗಿನ ಜಾಮ ಅವ್ರು ಬಂದ್ರು ಕೂಡ ಕಪ್ಪೊಂದು ಸುತ್ತಿ ಹಾಕೊಂಡು ಪದ್ಯ ಹೇಳುದು. ಐವರಡಿಯರು ಹೇಳುದು ಅಲ್ಲಿಂದ ಕಪ್ಪೊಂದು ಸುತ್ತಿ ಹಾಕೊಂಡು ಪದ್ಯ. ಇದು ನಾನ್ ಚಂಡೆ ಬರ್ತೇನೆ. ಭಾಗವತ ಎಂತ ಮಾಡುದು ಮಾರ, ಕಪ್ಪೊಂದಕ್ಕೆ ಬರಲಿಲ್ಲ ಬತ್ತಿಲ್ಲ ಚಂಡೆ. ಸಣ್ಣ ಚಂಡೆ ಹೇಳಿ ಕಪ್ಪು 4 ಸುತ್ತಿ, ಕಪ್ಪು ಅಂದ್ರೆ ಪಂಚಮಾಗ್ತದೆ, ಆ ಚಂಡೆ ಇಟ್ಕೊಂಡ್ ಪ್ರಭಾಕರ ಭಂಡಾರ ರಾಮ ಎಂತ ಮಾಡುದು ರಾಮಣ್ಣ. ಅವ್ರು ನೀನಂತ ಬಿಟ್ರೆ ಉತ್ತರ ಕನ್ನಡದಲ್ಲ ಭಾಷೆ ಪ್ರೀತಿಯ ಭಾಷೆ. ಎಂತ ಮಾಡುದು ರಾಮ ಮಾಡಿ ಆಯ್ತು ಇಳಿಸಿ. ಅಂದ್ರೆ ಮೊದ್ಲೇ ಮಾಡುವವರು ಅವರೇ ಅಲ್ಲ.
ಅದ್ ಏನ್ ಮಾಡಿದ್ರೆ ಏನಾಗ್ತಂದೇಳಿ ಅವ್ರಿಗೆ ಅವ್ರಿಗೆ correct. ಕಪ್ಪನ್ ಸುಟ್ಟಿಗೆ ಇಳಿ ಮೊದ್ಲೆ ಬಿದ್ದು ಪಂಚಮ ಚಂಡೆ ಪಂಚಮದ ಚಂಡೆ ಒಯ್ಕೊಂಡಣ್ಣ ಹೇಳುದು ಏ ರಾಮ ಇದು ಯಾವ ಸುಟ್ಟಿ ಮರ ಇದು ಏನ್ ಮಾಡ್ರು ಬಾಯಿ ಹಾಕು ಕತ್ಲೆಲ್ಲ ಮರ ಕಪ್ಪು ಅಂದ್ರೆ ಸುಟ್ಟಿ ಹಾಕೊಂಡು ಯಾವ ದಿವ್ಸ ನಾವ್ರ ಹಾಕ್ದಿಟ್ಟು ಸುಟ್ಟಿ ಅಲ್ಲ ಅದಕ್ಕೆ ನಾವ್ರ ಹೇಳುದು ಅದು ಗಂಟ್ಲಂಬುದು ಒಂದು ಪೆಟ್ಟಿಗೆಲ್ಲ ಹಾರ್ಮೋನಿ ಪೆಟ್ಟಿಗೆ ಒಂದೇ ಸುಟ್ಟಿ ಹಾಕಿ ಎಳೆದ್ರು ಕೂಡ ಹಾ ಇದ್ರ ಪಂಚಮದಲ್ಲಿ ಹಾಡುದು ಹಾಗಳಿಗೆ ಯಾರಿಗೂ ಒಯ್ಕೊಂಡಣ್ಣ ಸುಟ್ಟಿಯಲ್ಲೇ ಮಾತಾಡೋರಲ್ಲ ಮತ್ತು ಗೋವಿಂದಪ್ಪಣ್ಣ ಅವರ ಶ್ರುತಿ ಸ್ವಲ್ಪ ಸ್ವರ ಬೆಳೆ 4 ಕಪ್ 3 ಬೆಳೆ 5 ಶ್ರುತಿ ಅಲ್ಲ ಭೀಷ್ಮ ಪ್ರತಿ ಪರ್ವದಲ್ಲಿ ತಂದೆ ಹೇಳಿದ ದಿವಸದಿಂದ ಅದಲ್ಲ ಯಾವ ಸುಟ್ಟಿ ಹಾಕಿದ್ರು ಸುಟ್ಟಿಯಲ್ಲೇ ಮಾತಾಡಿ ಮತ್ತು ಸುಟ್ಟಿಯಲ್ಲೇ ಪದ್ಯ ಎತ್ತುಗಡೆ ಹೌದು ಅದು ಗೋವಿಂದಪ್ಪಣ್ಣಿ ಮಾತ್ರ ಒಂದು ವಿಶೇಷ ಹೌದು ಹೌದು ನಾಮ್ರದ್ದು ಹೌದು ಆ ಕಾಲದಲ್ಲಿ ಅಲಯ ಉದಿತ ಹಾ ಅದೇ ಅದು ಕಪ್ಪೆರಡರ ಶ್ರುತಿ ಹೇಳಿಯೂ ಜಯಿಸುವ ಒಬ್ಬ ಭಾಗವತರು ಮತ್ತೆ ಅವ್ರು ಹೇಳುದು ಅದು ಒಂದೇ ಇದು ಕಂಠ ಒಂದರಲ್ಲೇ ನಿಲ್ಲುತ್ತಾ ಅದಕ್ಕೆ ಇವತ್ತೊಂದು ಶ್ರುತಿ ಚೇಂಜ್ ನಾಮ ಬೆಳವಣಿಗೆ ಅದೇ ಬೆಳಗ್ಗರಿಗೆ ಒಂದೇ ಸುದ್ದಿ ಕಪ್ಪನ ಶ್ರುತಿಯಲ್ಲೇ ಕಪ್ಪು ಒಂದು ಹಾರ್ಮೋನಿ ಪೆಟ್ಟಿಗೆಲ್ಲ ಪಂಚಮ ಇಟ್ಕೊಂಡು ಪದ್ಯ ಹೇಳುದು ಅದು ಸುಲಭ ಅಲ್ಲ ಪದ ಹೇಳುದು ಕಪ್ಪನಾಕ ಇದ್ರೆಲ್ಲ ಚಂಡೆ ಅದರ ಪಂಚಮದಲ್ಲಿ ಇರುತ್ತೆ ಕಪ್ಪನ ಶ್ರುತಿಯಲ್ಲಿ ಪದ್ಯ ಹೇಳುದು ಆಗಿನ ಭಾಗವತ ಭಾರಿ ಕಷ್ಟ ಇತ್ತು ಸುಲಭ ಈಗ ತೆಂಕಿನ ಆಟಕ್ಕೆ ಹೋಗಿ ಅಲ್ಲ ಈಗ ನಿಮಗೂ ಚಾಲ್ತಿ ಅಭ್ಯಾಸ ಆಯ್ತು ಕಪ್ಪೆರಡು ಸುತ್ತಿಗೆ ಕೆಮ್ಮಣ್ಣ ಆನಂದ್ ಅಣ್ಣನ ಹೇಳಿಕೊಟ್ಟ ಕಪ್ಪೆರಡು ಸುತ್ತಿ ಬೆಳೆ 4 ಚಂಡೆ ಚಂಡೆ ಹೌದು 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 ಅವ್ರು ಮಾನಕಟ್ಟೆ ಮಾಡದಲ್ಲಿ ಅವ್ರು ಬಂದು ಮಾನವ ನಮ್ ಚಂಡೆ ಮುಚ್ಚಿಗೆ ಹೊರಟೋಗ್ರು ಎಂತದು ಕಪ್ಪೆರಡಕ್ಕೆ ಬೆಳೆ 4 ಬೆಳೆ 3ಕ್ಕೆ ಕಪ್ 3 ಈ ಹದ ಕಪ್ಪೆರಡು ಬೆಳೆ 3 ಬೆಳೆ 4 ಕಪ್ 3 ಮಾಡುವ ಚಂಡೆಯನ್ನ 2 ಪಟ್ಟಿ ಮೇಲೆ ಹಾಕ್ರೆ ಎಷ್ಟಾಗ್ತದೆ ಒಂದೇ ಚಂಡೆ ಹರಿದು ಹೋಯ್ತಂತಾರ ಮಾನವಿಸ ರೆಡಿ ಇರ್ಕಲ್ಲ ಆಟಕ್ಕೆ ಚಂಡೆ ಕೈದು ರೆಡಿ ಇರ್ಕಲ್ಲ 2-3 ಆಟಕ್ಕೆ ಮಾನಗಟ್ಟೆ ಮಾಡಿದಲ್ಲಿ ಬೆಳಗ್ಗೆ ಈಗ ಬರೀ ಮೊದ್ಲೆಲ್ಲ ಆಟ ಮಾಡೋದು ದೇವ್ ಮಹಾತ್ಮೆಗೆ ನರಸಿಂಹದಾಸರ ಪದ್ಯ ಇದೆ ಈ ನೌಡ್ರದ್ದು ಇದಾದವಾಗ ಉದಾಹರಣೆ ನೀವು ಫಸ್ಟ್ ನೌಡ್ರ ಸಾಲಿಗ್ರಾಮ ಮೇಳಕ್ಕೆ ಸೇರ್ಕೊಂಡವಾಗ ನೀವು 3 ಜನ ಒಟ್ಟು ಹೋಗ್ತಿದ್ರಿ ಇಲ್ಲ ನಾವು ಬುಡದಿಂದ ನೀವು ಬುಡದಿಂದ ಹೋಯ್ಕಂತ ಅಬ್ರ 6:30ಗೆ ಅಬ್ರ 8-9 ಕಾಯಿಗೆ ಪೂಜಾ 9:30 ರಂಗಸ್ಥಳ 1 ಗಂಟೆ ತನಕ ನಾನು ನಂತರ 1 ಗಂಟೆಯಿಂದ 2:30 ತನಕ ಗಜಾನನ ಭಂಡಾರಿ ಗುಣವಂತೆ 2:30ಗೆ ಮತ್ತೆ ಹೋಗ್ಲೇಬೇಕು ನಾನು ನೀವೇ ಹೋಗುದು ಸಂಡೆ ಹೆಸರು ರಾಮಕೃಷ್ಣ ಮಂದಟ್ಟಿ ಒಬ್ರೆ ಅಲ್ಲ ಅಲ್ಲ ರಮ್ಮ ಈಗ ನೌಡ್ರ ಬಪ್ಪ ಶ್ರುತಿಗೆ ಶ್ರುತಿ ಇರ್ತದೆ ಕಾಳಿಗೆ ನೋಡ್ರ ಕಪ್ಪೆರಡು ಕಪ್ಪೆರಡೆ ಅದು ಏರ್ಸುಕಿಲ್ಲ ಅಲ್ಲ ಅವರನ್ನ ಮೀರಿ ಸದಾಶಿವ ಮೀನೋ ಸದಾನಂದ ಹೆಬ್ಬಾರ್ನೋ ಮೇಲ್ ಹಾಕುದಿಲ್ಲ ಬೆಳಲ್ಕೊಪ್ಪ ಗೊತ್ತೈತಿ ಬೆಳಲ್ಕೊಪ್ಪ ಅದೇ ಮೊನ್ನೆ ಒಂದು ಇದರಲ್ಲಿ ಕೇಳಿ ಆ ಶನೀಶ್ವರ ಮಾತ್ಮೇಲಲ್ಲ ಏನಿದು ಶನಿರಾಯ ಅದು ಒಂದು ಆಟಕ್ಕ ಹಂಗೆ ಬೆಳಗಿನ ಜಾಮ ಆ ದಿವಸ ಸದಾನಂದ ಹೆಬ್ಬಾರ್ ರಜೆ ಬೆಳಲ್ಕೊಪ್ಪ ಅವ್ರ ಒಂದು ವಿಷಯದಲ್ಲಿ ಹೇಳುದು ಬೇಡ ಇವ್ರ ಮೇಲೆ ಹೋಗ್ಲಿಲ್ಲ ಇವರೇ ಬುಡದಲ್ಲಿ ಬಂದು ಕೂತರು ನಾವ್ರೆ ಶೃಂಗೇರಿ ಆಟದಲ್ಲಿ ಸಂಗೀತ ಆದ್ಮೇಲೆ ಏನಿದು ಶನಿರಾಯ ಒಂದೇ ಲೈನಲ್ಲಿ ಹೇಳ್ರು ಇದೆಂತ ಪದ ಮಾಡ್ರೆ ಕೇಳಿ ನಾನು ಕೂಗ್ ಸದಾನಂದ ಹೆಬ್ಬಾರ್ನ ಯಾರು ಕೇಳ ನಾವ್ರು ನಿಮ್ಗೆಲ್ಲದ ನಾನ್ ಕೇಳಿ ಇದೆಂತ ಮಾಡ್ರೆ ಮೇಲೆ ಹೊಯ್ಲೇ ಇಲ್ಲಲ್ಲ ನಾನು ಕೂಗು ಸದಾನಂದ ಹೆಬ್ಬಾರ್ನ ಬೆಳಲ್ಕೊಪ್ಪ ಅವ್ರ ಮೇಲ್ ಹಬ್ಬದ ಚಂದ ನಿಮ್ಮ ಸಾಲಿಗ್ರಾಮ ಮೇಳದಲ್ಲಿ ಭಾಗವತರ ಇದ್ದವಾಗ ಎಂತ ಸ್ವರ ಸೂಪರ್ ಸ್ವರ ಇದು 40-41 ವರ್ಷದ ಹಿಂದಿನ ಕಥೆ ಹಾಗೆ ಸದಾನಂದ ಹೆಬ್ಬಾರ ಮೀನಾ ನಾವ್ರು 1 ವರ್ಷ ಏನೋ ವಿಶ್ವನಾಥ್ ನಾವ್ರು ಬಂದಿದ್ರು 1 ವರ್ಷ ಅವಾಗ ನಾವ್ರು ಈಗ ಯಕ್ಷಗಾನಕ್ಕೆ ಬರುವಾಗ ಈಗ ನಿಮ್ಗೆಲ್ಲ ಸಿಗ್ತಾ ಇದ್ರ ಪ್ರತಿದಿನ ಈ ಉದಾಹರಣೆ ನಿಮ್ಗೆ ಮಾತಾಡೋಕೆಲ್ಲ ಸಿಗ್ತಾ ಇದ್ರ ನೋಡ್ರಿ ಊರ್ ಮಾತುಕಟ್ಟೆ ಬೇರೆ ಅದಕ್ಕಿಂತ ರಂಗಸ್ಥಳದಲ್ಲಿ ನಾವು ಹೋಗಿ 1 ವಾರ ರಂಗಸ್ಥಳದಲ್ಲೇ ಬೈದಿರು
ನೀವು ಮೇಳಕ್ಕೆ ಹೋಗಿ ನೀನೊಂದು ಎಂತಕ್ ತಯಾರಾದೆ ಮರ ನನ್ನ ತೆಗುಕೆ ಲಗಡಿ ತೆಗುಕೆ ಅಂತ. ಅದು ಈ ಬಯಲಾಟದ ಅದೇ ಹಾ. ವಿಷಯ ಅಂತ. ನಾನು ಬಯಲಾಟದಲ್ಲಿದ್ದವ, ಹೌದು ಟೆಂಟಿನ ಮೇಳಕ್ ಹೋಗಿ ಹೌದು. ಅಂತ ಮಾರೆ ಅದು ಸಣ್ಣ ಬಾಯಿ ಚಂಡೆ, 8 ಕಾಲ್ ಬಾಯಿ ಚಂಡೆ. ಅದು ಕಪ್ಪೆರಡು ಬೆಳೆ 3 ಬೆಳೆ 4 ಕಪ್ಪು 3 ಬೆಳೆ 5 ಅದಿಷ್ಟು ಬತ್ತ 5 ಸುಟ್ಟಿಗೂ ಒಂದೇ ಗುಂಪೇರ್ ಆಗ್ತಿತ್ತು. ಗುಂಪೇರಾತ್. ಹೌದು ಸಣ್ಣ ಚಂಡೆ ಅಲ್ಲ. ಹೌದು. ಒಂದ್ ದಿವಸ ನೀವು ಸಿಗಂಡೂರಲ್ಲಿ ಶಿವನನ್ನಿಗೆ ಹೇಳಿರಿ, ಇದೆಂತ ಚಂಡೆ ಹೊರ ಚಂಡೆ ಅರ್ಧ ಗೊತ್ತಾ ರಾಮಣ್ಣ ಅಂತ. ನೀವು ಸುಮ್ನೆ ಕಂಡ್ರಿ, ಯಾಕೆ ರಾಮಣ್ಣನ ಚಂಡೆ ಅಂತ ಹೇಳಿ. ಅದು ದೇವರನ್ನೇ, ಅದು ಕಪ್ಪೆರಡಕ್ಕೆ ಬೆಳೆ 3ಕ್ಕೆ ಬಾರಿಸುವ ಚಂಡೆ ಅಲ್ಲ. ನೀವು ಕೊಟ್ಟದ್ದು, ನೀವು ಕೊಟ್ಟ ಮಾತಿನ ಅರ್ಥ ಅಂದ್ರೆ ರಾಮಣ್ಣನ ಚಂಡೆ ಅದು ಸರಿ ಇಲ್ಲ, ನಮ್ಗಿಲ್ಲ. ಯಾಕಂದ್ರೆ ಅವ ಅದೇಳ್ರ ಮೇಲೆ ಮತ್ತೆ ಯಾರು ಮಾತಾಡುದಿಲ್ಲ, ಅವ್ರಿಗೂ ಗೊತ್ತಿತ್ತು. ಅಲ್ಲಿ ವಿಷಯ, ನಾನು ಇಳಿ ಚಂಡೆ ಬರ್ತಿದ್ದೆ ಆಚೆಗೆ, ಬಿಳಿ ಉಡಾಟ ಹೌದು ಬಿಳಿ ನೀವೇ ಪದ್ಯ, ನೀವು ಮತ್ತೊಬ್ರು ಯಾರೋ